ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎಸ್ಐಟಿ ಮನವಿ ಮಾಡ್ತಾ ಇದೆ. ಈಗ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ. ಈಗ ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಕೇಸ್ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎಸ್ಐಟಿ ಮುಂದಾಗಿದೆ. ಶ್ರೀ ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಗಣಿಗಾರಿಕೆ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಅಂತ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎಸ್ಐಟಿ ಮುಂದಾಗ್ತಾ ಇದೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಈಗ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಮೊನ್ನೆಯಷ್ಟೇ ಹಲಗಡೆ ವೆಡರಹಳ್ಳಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಬಿಗ್ ಶಾಕ್ ಎದುರಾಗಿತ್ತು. ಆ ವಿಚಾರದಲ್ಲೂ ಕೂಡ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು ಕೋರ್ಟ್. ಇದಾದ ಬೆನ್ನಲ್ಲೇ ಈಗ ಸಾಯಿ ಮಿನರಲ್ಸ್ ಗಣಿಗಾರಿಕೆ ವಿರುದ್ಧ ತನಿಖೆ ಆಗಬೇಕು ಅಂತ ಕೂಡ ಎಸ್ಐಟಿ ಮುಂದಾಗ್ತಾ ಇದೆ. ಈಗ ಒಂದಾದ್ಮೇಲೆ ಒಂದಂತೆ ಈಗ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗ ಶ್ರೀ ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಕೇಸ್ ಬಗ್ಗೆ ತನಿಖೆ ಆಗಬೇಕು, ಈ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎಸ್ಐಟಿ ಮನವಿಗೆ ಮುಂದಾಗಿದೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎಸ್ಐಟಿ ಮುಂದಾಗ್ತಾ ಇದೆ. ಎಚ್ಡಿ ಕುಮಾರಸ್ವಾಮಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಕೇಸ್ ಸಂಬಂಧಪಟ್ಟಂತೆ ಈಗ ಗಣಿಗಾರಿಕೆಯಲ್ಲಿ ಅಕ್ರಮ ಆಗಿದೆ, ಇದರ ಬಗ್ಗೆ ತನಿಖೆ ಆಗ್ಬೇಕಂತ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದೆ ಎಸ್ಐಟಿ. ಈ ಬಗ್ಗೆ ತನಿಖೆ ಆಗ್ಬೇಕಂತ ಕೂಡ ಎಸ್ಐಟಿ ಮುಂದಾಗ್ತಾ ಇದೆ. ಈಗ ಪ್ರಾಸಿಕ್ಯೂಷನ್ ಹಿಂದೆ ಅನುಮತಿ ಕೇಳಿದ್ದ ಎಸ್ಐಟಿ ಅನುಮತಿ ಕೇಳಿದ್ದ ವೇಳೆ ಎಸ್ಐಟಿಗೆ ಸಲಹೆ ಸೂಚನೆ ಕೊಟ್ಟಿದ್ರು ರಾಜ್ಯಪಾಲರು. ಈಗ ದೋಷಾರೋಪ ಪಟ್ಟಿಯನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಲು ಸೂಚನೆ ಕೂಡ ರಾಜ್ಯಪಾಲರು ಕೊಟ್ಟಿದ್ರು. ಈ ಸೂಚನೆಯಂತೆ ಇಂಗ್ಲಿಷ್ಗೆ ದೋಷಾರೋಪ ಪಟ್ಟಿಯನ್ನ ತರ್ಜುಮೆ ಮಾಡಿ ದೋಷಾರೋಪ ಪಟ್ಟಿಯನ್ನ ಈ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದೆ. ಇಂಗ್ಲಿಷ್ಗೆ ಭಾಷಾಂತರಗೊಳಿಸಿ ಆ ಭಾಷಾಂತರದ ಅನುಮತಿಯನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಲ್ಲಿಕೆ ಆಗಿದೆ ಎಸ್ಐಟಿಯಿಂದ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎಸ್ಐಟಿ ಮುಂದಾಗಿದೆ. ಈಗ ಎಸ್ಐಟಿಗೆ ಸಲಹೆ ಕೊಟ್ಟಿತ್ತು ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಕಳಿಸಿ ಅಂತ ಕೂಡ. ಈಗ ದೋಷಾರೋಪ ಪಟ್ಟಿಯನ್ನ ಏನಿದೆ ಅದನ್ನೆಲ್ಲ ಕೂಡ ತರ್ಜುಮೆ ಮಾಡಿ ಕಳಿಸಿ ಅಂತ ಕೂಡ ರಾಜ್ಯಪಾಲರು ಹೇಳಿದ್ರು. ಆ ಸೂಚನೆ ಮೇರೆಗೆ ಮತ್ತೊಮ್ಮೆ ಇಂಗ್ಲಿಷ್ಗೆ ಭಾಷಾಂತರಿಸಿ ಆ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದನ್ನ ವಿಶ್ಲೇಷಣೆ ಓದ್ಕೊಂಡು ಅದನ್ನ ತಿಳ್ಕೊಂಡು ಮುಂದಾಗುತ್ತೇನೆ ಅಂತ ಕೂಡ ರಾಜ್ಯಪಾಲರು ಸಲಹೆ ಕೊಟ್ಟಿದ್ರು. ಈಗ ರಾಜಭವನಕ್ಕೆ 4500 ಪುಟಗಳ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ಕುಮಾರಸ್ವಾಮಿ ವಿರುದ್ಧ ತನಿಖೆ ನಡೆಸಲು ಅನುಮತಿ ಕೋರಿ ಎಸ್ಐಟಿ ಮುಂದಾಗಿದೆ. 4500 ಪುಟಗಳ ದೋಷಾರೋಪ ಪಟ್ಟಿಯನ್ನ ಈ ಪಟ್ಟಿಯನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದೆ. ಈ ಹಿನ್ನೆಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೂಡ ಎಸ್ಐಟಿ ಕೇಳಿದೆ. ಎಸ್ಐಟಿ ಅಧಿಕಾರಿಗಳು ಈಗ
ಈಗ ರಾಜ್ಯಪಾಲರ ಸಲಹೆಯಂತೆ ಅದನ್ನು ಭಾಷಾಂತರಗೊಳಿಸಿ ಜೊತೆಗೆ 4,500 ಪುಟಗಳ ದೋಷಾರೋಪ ಪಟ್ಟಿಯನ್ನು ಕುಮಾರಸ್ವಾಮಿ ವಿರುದ್ಧ ತನಿಖೆ ನಡೆಸಲು ಅನುಮತಿ ಕೋರಿದೆ.